Good morning, everyone. Your strength is too low. Only 20. What about others? Ambesh Jain, mute yourself. Ambesh Jain, please mute yourself. Where are others? Sit. Come. Good morning. ನಾಳೆ ಕ್ಲಾಸ್ ಖಾಲಿ ಇಲ್ಲಲ್ರಿ ಎಲ್ಲ ಕ್ಲಾಸ್ ಬುಕ್ ಆಗ್ಯಾವ್ರಿ ಮ್ಯಾಲೆ Shall we start the class? Shall we start the class? Okay. After a long time, we are meeting each other, right? Almost one week gap is there, right? Almost 1 week we had meet. 1 week आदमी meet आती रही वापस हो. So how are you all? ಹೇಳಿದೆಲ್ಲ ನೆನಪದ ಎಲ್ಲ ನೆನಪಾರಿರಿ ಲಾಸ್ಟ್ ವೀಕ್ ಕ್ಲಾಸ್ ತಗೊಂಡಿದ್ದು ವಾಪಸ್ ಇವಾಗ ಕ್ಲಾಸ್ ತಗೊಳಕತ್ತೀನಿ ನಾನು ರೈಟಾ ಕರೆಕ್ಟ್ ರೀ ಲಾಸ್ಟ್ ವೀಕ್ ಕ್ಲಾಸ್ ತಗೊಂಡಿದ್ದೆ ನಾನು ಅದಾದ್ಮೇಲೆ ಇವತ್ತೇ ತಗೊಳಕತ್ತೀನಿ ಕ್ಲಾಸು ಸೊ ಕಂಟಿನ್ಯೂಸ್ ನಿಮ್ಮ ಕ್ಲಾಸಸ್ ಗ್ಯಾಪ್ ಆಗ್ಯಾವ ರೈಟ್ ಸೊ ಇನ್ ಅವರ್ ಲಾಸ್ಟ್ ಕ್ಲಾಸ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ದಟ್ ಈಸ್ ಇನ್ ಆಫ್ಲೈನ್ ಕ್ಲಾಸ್ that is the industrial policies, right? 1948, 1975, 1980, 1991, 1990, 1990. Next new industrial policy 1991 na ಹೇಳಬೇಕು. So have you understood all those things? Those policies, industrial policy, monetary and regulatory policy, physical and budgetary policy, import and export policy. Understood or not? Everyone here? Understood or not? So shall we move to the next one? That is your next new industrial policy 1991. Shall we move? So your next concept is new industrial policy 1991. As you know, what are the drawbacks of those all policies? The industrial policy 1948, then 1975, so 1956 or 1960? 1956. ಅದಾದ್ಮೇಲೆ ಯಾವ್ದು ಬಂತು 1980, 1975, 1980, right? 89 or 91, 90. Last one is 90. What are the drawbacks of that policies? The first industrial policy 1948. In that what they did? ಏನು ಮಾಡಿದ್ರಿ 1948 industrial policy? Just they are entered into the business sector. Sound is too low. Now my sound is clear.
Able to listen? Okay. See, what are the main drawback of 1948 policy? The first drawback is just they had entered to the industrial sector. That too not fully. Just they had started one or two businesses or one or two enterprises, but they didn't control the industrial sector. Just they had participated in that industrial sector. But in the policy of 1956, what they had did? After the constitution ಬಂದ ಮೇಲೆ ಏನು ಮಾಡಿದ್ರಿ 1948 ಅಲ್ಲಿ just they had participated. Okay, after changes in the political sector and political fields, economical fields changes ಆದ ಕೂಡಲೇ ಅವ್ರು ಏನು ಮಾಡಿದ್ರು, ತಮ್ಮದೇ ಆದಂತ ಹೊಸ ಬಿಸ್ನೆಸ್ ನ ಪಬ್ಲಿಕ್ ಸೆಕ್ಟರ್ಸ್ ನ ಸ್ಟಾರ್ಟ್ ಮಾಡಿದ್ರು. ಸೊ 1948 ಅಲ್ಲಿ just they had started the concept of mixed economy. ಮಿಕ್ಸ್ಡ್ ಎಕನಾಮಿ ಅನ್ನೋ ಕಾನ್ಸೆಪ್ಟ್ 1948 ಅಲ್ಲಿ ಜಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರು ಕಂಟ್ರಿಗೆ. ಬಟ್ ನಿಂದ 1956 ಅಲ್ಲಿ ಆಕ್ಟಿವ್ಲಿ ಪಾರ್ಟಿಸಿಪೇಷನ್ ಮಾಡಿದ್ರು. ಸೊ ಮಿಕ್ಸ್ಡ್ ಎಕನಾಮಿ ಅನ್ನೋ ಕಾನ್ಸೆಪ್ಟ್ ನ ಫಾಲೋ ಅಪ್ ಮಾಡ್ಕೊಂಡು ಬಂದ್ರು 1956 ಪಾಲಿಸಿಲಿ. ಬಟ್ ಅಲ್ಲಿ ಏನ್ ಮಾಡಿದ್ರು, ಮೇನ್ ಕಾನ್ಸೆಪ್ಟ್ ಇರೋದು ಮೇನ್ ಕಾನ್ಸಂಟ್ರೇಟ್ ಮಾಡಿದ ಆದ್ಮೇಲೆ ಸ್ಮಾಲ್ ಸ್ಕೇಲ್ ಸೆಕ್ಟರ್ಸ್ ಮೇಲೆ. ಯಾಕಂದ್ರೆ ಜಸ್ಟ್ ಇಂಡಿಪೆಂಡೆನ್ಸ್ ಸಿಕ್ಕಿತ್ತು. ಓಕೆ, ಸೊ ಆಲ್ಮೋಸ್ಟ್ ಅವ್ರು ಎಲ್ಲ ಟೈಮ್ ಎಲ್ಲ ಏನ್ ಮಾಡಿದ್ರು, ಅವರು ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡೋದ್ರಲ್ಲಿ ಟೈಮ್ ವೇಸ್ಟ್ ಮಾಡಿದ್ರು. ಸೊ ಆಲ್ಮೋಸ್ಟ್ ನಮ್ಮ ಎಕನಾಮಿಕಲಿ ಇನ್ನೂ ಗ್ರೋ ಆಗ್ತಾ ಇತ್ತು. ನಮ್ಗೆ ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಷ್ಟು ಕೆಪಾಸಿಟಿ ಇಂಡಿಯಾಗೆ ಇರಲಿಲ್ಲ ಅವಾಗ. ಅವಾಗ ಏನು ಮಾಡಿದ್ರು 1956 ಅಲ್ಲಿ ಜಸ್ಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು, ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ರು. ಬಟ್ ಆಫ್ಟರ್ ದ್ಯಾಟ್ ಆಲ್ಸೋ ಮತ್ತೆ 1975 ಏನೇನು ಡ್ರಾಬ್ಯಾಕ್ಸ್ ಸಿಕ್ಕು ರೀ 1956 ಒಂದು ಪರ್ ಕ್ಯಾಪಿಟಲ್ ಇನ್ಕಮ್ ಹೆಚ್ಚಾಗ್ಲಿಲ್ಲ. ಅಷ್ಟೆಲ್ಲ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಆಮೇಲೆ ಮಿಕ್ಸ್ಡ್ ಎಕನಾಮಿ ಕಾನ್ಸೆಪ್ಟ್ ನ ಫಾಲೋ ಅಪ್ ಮಾಡ್ಕೊಂಡ್ರು. ಸ್ಮಾಲ್ ಸ್ಕೇಲ್ ಸೆಕ್ಟರ್ಸ್ ನ ಇಂಪ್ರೂವ್ ಮಾಡಿದ್ರು, ಟ್ರೈ ಮಾಡಿದ್ರು. ಸ್ಮಾಲ್ ಸ್ಕೇಲ್ ಸೆಕ್ಟರ್ಸ್ ಯಾವುದು ಇಂಪ್ರೂವ್ ಆಗಲಿಲ್ಲ. ಜಸ್ಟ್ ಬಿಕಾಸ್ ದೇ ಆಲ್ ಆರ್ ಸೆಟಪ್ ಇನ್ ದಿ ರೂರಲ್ ಏರಿಯಾ. ಆಲ್ಮೋಸ್ಟ್ ಎಲ್ಲ ಸ್ಮಾಲ್ ಸ್ಕೇಲ್ ಸೆಕ್ಟರ್ಸ್ ಎಲ್ಲಿ ಸೆಟಪ್ ಆಗಿದ್ದು ರೀ, ರೂರಲ್ ಏರಿಯಾ. And that is a big challenge for the Indian government to improve that rural sector because of some traditions, because of some customs and the method which they are following. ಯಾಕಂದ್ರೆ ಸಡನ್ ಆಗಿ ರೂರಲ್ ಏರಿಯಾನ ಹೋಗಿ ಇಂಪ್ರೂವ್ ಮಾಡ್ಕೋತೀನಿ ಅಂದ್ರೆ ಅಲ್ಲಿರೋ ಪೀಪಲ್ನ ಎಕ್ಸೆಪ್ಟ್ ಮಾಡ್ಕೋಲ್ಲ. ಹೌದ್ರಿ, ಈಗ ನೀವೇ ಹೋಗಿ ಯಾವ್ದೊಂದು ಹಳ್ಳಿ ಜನಕ್ಕೆ ಹೋಗಿ ಹೊಸದ ಹೋಗಿ ಎಕ್ಸೆಪ್ಟ್ ಮಾಡ್ಕೊಂಡ್ರೆ ಮಾಡ್ಕೋತಾರಿ ಅವರು. ಇಟ್ ವಾಸ್ ಡಿಫಿಕಲ್ಟ್ ರೈಟ್. ಈಗ ಯಾರೋ ಒಬ್ರು ಬಂದಿರ್ತಾರ, ಅವ್ರಿಗೆ ಸಡನ್ ಆಗಿ ನೀವೆಲ್ಲಾನು ಫೆಸಿಲಿಟೀಸ್ ಕೊಡ್ತೀರಿ ಅಂದ್ರೆ ಅವ್ರು ಎಕ್ಸೆಪ್ಟ್ ಮಾಡ್ಕೋತಾರ? ಇಲ್ಲ. ಸೊ ದಟ್ ಇಸ್ ಅ ಬಿಗ್ ಚಾಲೆಂಜ್. ಫಸ್ಟ್ ರೂರಲ್ ಸೆಕ್ಟರ್ನ ಇಂಪ್ರೂವ್ ಮಾಡ್ಬೇಕಾಗಿತ್ತು ಅವರು. ಯಾಕಂದ್ರೆ ಒಂದು ಬಿಸ್ನೆಸ್ ನ ಸೆಟಪ್ ಮಾಡ್ಬೇಕಂದ್ರೆ ಅದಕ್ಕೆ ಕರೆಕ್ಟ್ ಆಗಿರುವಂತ ಎನ್ವಿರಾನ್ಮೆಂಟ್ ಬೇಕಾ. ಒಂದು ಫ್ಯಾಕ್ಟ್ರಿ ಸೆಟಪ್ ಮಾಡ್ಬೇಕಂದ್ರೆ ಒಂದು ಎನ್ವಿರಾನ್ಮೆಂಟ್ ಬೇಕು ನಮ್ಗೆ, ಅಥವಾ ಒಂದು ಬಿಸ್ನೆಸ್ ಸೆಟಪ್ ಮಾಡ್ತೀನಿ ಅಂದ್ರೆ ಒಂದು ಎನ್ವಿರಾನ್ಮೆಂಟ್ ಬೇಕು. ಅವಾಗಿನ ಕಾಲದಲ್ಲಿ ರೂರಲ್ ಏರಿಯಾದಲ್ಲಿ ಬಿಸ್ನೆಸ್ ಅನ್ನೋದೊಂದು ಕಾನ್ಸೆಪ್ಟೇ ಇರಲಿಲ್ಲ. ಎಕ್ಸ್ಚೇಂಜ್ ಬಾರ್ಟರ್ ಸಿಸ್ಟಮ್ ಕೇಳಿರಿ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ. ಬಾರ್ಟರ್ ಸಿಸ್ಟಮ್, ಒಂದು ಪ್ರಾಡಕ್ಟ್ಗೆ ಇನ್ನೊಂದು ಪ್ರಾಡಕ್ಟ್ ನ ವಾಪಸ್ ಕೊಡಿ, ರಿಟರ್ನ್ ಮಾಡೋದು, ಎಕ್ಸ್ಚೇಂಜ್ ಮಾಡೋದು. ಈಗ ನಮಗೆ ಜೋರ್ ಬೇಕಾಗಿತ್ತು ಅಂದ್ರೆ ನಾವು ವೀಟ್ ಕೊಡೋದು, ಇನ್ನೊಬ್ರಿಗೆ ವೀಟ್ ಬೇಕಾಗಿತ್ತು ಅಂದ್ರೆ ರೈಸ್ ಕೊಟ್ಟು ವೀಟ್ ತಗೊಳ್ಳೋದು. ಫುಡ್ನ ಎಕ್ಸ್ಚೇಂಜ್ ಮಾಡ್ತಿದ್ರು. ಅಲ್ಲಿ ಮನಿ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ, ಮನಿ ಅನ್ನೋ ವರ್ಡ್ ಇರಲಿಲ್ಲ ಫಸ್ಟ್ ಇಂಡಿಯಾದಲ್ಲಿ. ಅದಾದ್ಮೇಲೆ ಅವರು ಸಣ್ಣ ಮಾರ್ಕೆಟ್ನ ಸ್ಟಾರ್ಟ್ ಮಾಡಿದ್ರು. ಗೋಲ್ಡ್ ಕಾಯಿನ್ಸ್ ಬಂದು, ಸಿಲ್ವರ್ ಕಾಯಿನ್ಸ್ ಬಂದು, ಆಮೇಲೆ ಕರೆನ್ಸಿ ನೋಟ್ಸ್ ಬಂತು. ಬಟ್ ಅವಾಗ ಇಂಡಿಯಾದಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಬರೋಕ್ಕಿಂತ ಮುಂಚೆ ಬಾರ್ಟರ್ ಸಿಸ್ಟಮೇ ಇದ್ದಿದ್ದು. ಸೊ ಫುಡ್ನ ಏನು ತಗೋತಿದ್ವಿ ಅದನ್ನೇ ಎಕ್ಸ್ಚೇಂಜ್ ಮಾಡ್ತಿದ್ದೆ. ನಮಗೆ ಜೋರ್ ಬೇಕಾ, ನಾನು ವೇಟ್ ಕೊಡ್ತಿದ್ದೆ, ಅವ್ರ ಕಡೆ ಜೋರ್ ತಗೋತಿದ್ದೆ. ನನಗೆ ರೈಸ್ ಬೇಕಾ, ನಾನು ರೈಸ್ ಕೊಟ್ಟು ವೀಟ್ ತಗೋತಿದ್ದೆ. ಇಲ್ಲ ವೀಟ್ ಬೇಕಾದ್ರೆ ರೈಸ್ ಕೊಟ್ಟು ಮತ್ತೆ ಬೇರೆ ಏನಾದ್ರು ತಗೋತಿದ್ದೆ. ಈ ರೀತಿ ಎಕ್ಸ್ಚೇಂಜ್ ಮಾಡ್ತಿದ್ರು ಅವರು. ಸೊ ಅಲ್ಲಿ ಯಾವುದೇ, ಯಾಕಂದ್ರೆ ಅವಾಗಿನ ಎನ್ವಿರಾನ್ಮೆಂಟ್ ಆ ರೀತಿ ಇತ್ತು, ಅಗ್ರಿಕಲ್ಚರ್ ಸೆಕ್ಟರ್ ಆ ರೀತಿ ಇತ್ತು. ಬಟ್ ಯಾವಾಗ ಬ್ರಿಟಿಷ್ ಗೌರ್ಮೆಂಟ್ ಇಂಡಿಯಾ ಕಾಲಿಡ್ತು, ಸೊ ಮನಿ ಅನ್ನೋ ಕಾನ್ಸೆಪ್ಟ್ ಸ್ಟಾರ್ಟ್ ಆಯ್ತು, ಟ್ಯಾಕ್ಸೇಷನ್ ಅನ್ನೋ ಕಾನ್ಸೆಪ್ಟ್ ಅವಾಗ ಸ್ಟಾರ್ಟ್ ಆಯ್ತು. ಸೊ ಅವಾಗಿಂದ ಬಾರ್ಟರ್ ಸಿಸ್ಟಮ್ ಹೋಗಿ ಥ್ರೂ ಔಟ್ ಮನಿಯಿಂದ ಸ್ಟಾರ್ಟ್ ಮಾಡೋದು ತಮ್ಮ ಬಿಸ್ನೆಸ್. ಅವಾಗ ಮಾತ್ರ ಬಿಸ್ನೆಸ್ ಅನ್ನೋ ಕಾನ್ಸೆಪ್ಟ್ ಬಂದಿದ್ದು. ಬಟ್ ಇಂಡಿಯನ್ ಪೀಪಲ್, ಆಲ್ಮೋಸ್ಟ್ ಎಲ್ಲ ಇಂಡಿಯನ್ ಪೀಪಲ್ ಯಾರೋ ಮನಿ ಅನ್ನೋ ಕಾನ್ಸೆಪ್ಟ್ಗೆ ಅಡಿಕ್ಟ್ ಆಗಿರ್ಲಿಲ್ಲ. ಓಕೆ, ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಮನಿ ಅನ್ನೋ ಕಾನ್ಸೆಪ್ಟ್ ಅಡಿಕ್ಟ್ ಆಗಿಲ್ಲ. ಸೊ ದಟ್ ವಾಸ್ ಅ ಬಿಗ್ ಚಾಲೆಂಜ್ ಟು ದಿ ಇಂಡಿಯನ್ ಸೆಕ್ಟರ್, ಇಂಡಿಯನ್ ಮಾರ್ಕೆಟಿಂಗ್ ಸೆಕ್ಟರ್, ಇಂಡಿಯನ್ ಇಂಡಸ್ಟ್ರಿಯಲ್ ಸೆಕ್ಟರ್. ಯಾಕಂದ್ರೆ ರೂರಲ್ ಪೀಪಲ್ಗೆ ಮನಿ ಅಂದ್ರೆ ಏನು, ಎಕ್ಸ್ಚೇಂಜ್ ಆಫ್ ಮನಿ ಅಂದ್ರೆ ಏನೋ ಅರ್ಥ ಮಾಡಿಸ್ಬೇಕಾಗಿತ್ತು. ಸೊ ಬಿಸ್ನೆಸ್ ಯಾವ ರೀತಿ ಸೆಟಪ್ ಮಾಡಬೇಕು ಅನ್ನೋದು ಅರ್ಥ ಮಾಡಿಸ್ಬೇಕಾಗಿತ್ತು.
ಯಾಕಂದ್ರೆ ಸ್ಕಿಲ್ಡ್ ಲೇಬರ್ಸ್. ಅವಾಗಿನಲ್ಲಿ ಸ್ಮಾಲ್ ಸ್ಕೇಲ್ ಸೆಕ್ಟರ್ ಅಂದ್ರೆ ಯಾವ ಬರ್ತಿದ್ವು? ಗುಡಿ ಕೈಗಾರಿಕೆ ಬರ್ತಾ ಇತ್ತು, ಹೌದ್ರಿ, ಬಟ್ಟೆ ನೇಯುವುದು, ದಟ್ ಕ್ಲೋತ್ ಟೆಕ್ಸ್ಟೈಲ್, ಅವೆಲ್ಲ ನಮ್ಗೆ ಸಣ್ಣ ಸಣ್ಣ ಕೈಗಾರಿಕೆ, ಅವೆಲ್ಲ ನಮಗೆ ಸ್ಮಾಲ್ ಸ್ಕೇಲ್ ಬಿಸ್ನೆಸ್. ಸೊ ಅವರಿಗೆ ತನ್ನ ಸ್ಕಿಲ್ಸ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕಂತ ಗೊತ್ತಿರಲಿಲ್ಲ, ಅದನ್ನ ಬಿಸ್ನೆಸ್ ಅಲ್ಲಿ ಯಾವ ರೀತಿ ಇನ್ವಾಲ್ವ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರಲಿಲ್ಲ. ಸೊ ಅದನ್ನೆಲ್ಲ ಅವ್ರಿಗೆ ಅರ್ಥ ಮಾಡಿಸೋಷ್ಟಕ್ಕೆ ನಮ್ದು ಆಲ್ಮೋಸ್ಟ್ 2 ಪಾಲಿಸೀಸ್ ಕಂಪ್ಲೀಟ್ ಆಗಿತ್ತು. ಸೊ ಇದನ್ನೆಲ್ಲ ಡ್ರಾಬ್ಯಾಕ್ಸ್. ಇದರಿಂದ ಒಂದು GDP ನೋಟ್ ಕಮ್ಮಿ ಆಗ್ತಿತ್ತು. ಯಾಕಂದ್ರೆ ಸಿಟಿ ಲೆವೆಲ್ ಇರೋರಿಗೆ ಆಲ್ಮೋಸ್ಟ್ ಬ್ರಿಟಿಷ್ ಅಲ್ಲಿ ಗೌರ್ಮೆಂಟ್ ಅಲ್ಲಿ ಇನ್ವಾಲ್ವ್ ಆಗಿರೋರಿಗೆ ಬಿಸ್ನೆಸ್ ಅಂದ್ರೆ ಏನು, ಸೊ ಎಜುಕೇಟೆಡ್ ಇರ್ತಾ ಇದ್ರು ಅವ್ರ ಬಿಸ್ನೆಸ್ ಅಂದ್ರೆ ಏನು, ಆಲ್ಮೋಸ್ಟ್ MBA ಮಾಡಿರ್ತಾ ಇದ್ರು ಬಿಸ್ನೆಸ್ ಮತ್ತೆ ಅದೆಲ್ಲ ಯಾವ ರೀತಿ ರನ್ ಮಾಡಬೇಕು, ಯಾವ ರೀತಿ ಸ್ಕಿಲ್ಸ್ ನ ಯೂಸ್ ಮಾಡ್ಕೋಬೇಕು, ಆಮೇಲೆ ಇರುವಂತ ವರ್ಕರ್ ಯಾವ ರೀತಿ ವರ್ಕ್ ತಗೋಬೇಕು ಅನ್ನೋದು ಅವ್ರಿಗೆ ಗೊತ್ತಿತ್ತು. ಬಿಸ್ನೆಸ್ ಯಾವ ರೀತಿ ರನ್ ಮಾಡ್ಬೇಕು ಅನ್ನೋದು ಎಜುಕೇಟೆಡ್ ಪೀಪಲ್ಗೆ ಗೊತ್ತಿತ್ತು, ಬಟ್ ಅವ್ರ ಹತ್ರ ಸ್ಕಿಲ್ಸ್ ಇರಲಿಲ್ಲ. Educated people are know how to run the business. They knew how to run the business, but they don't have skills. Just they know how to manage the business. But rural people ಅಲ್ಲಿ skill ಇತ್ತು, but they don't know how to manage the business. They don't know how to run the business. So ಈ ರೀತಿ ಡ್ರಾಬ್ಯಾಕ್ಸ್ 1975 ಅಲ್ಲಿ ಬಂತು. ಸೊ ಇದನ್ನೆಲ್ಲ ಇರಾಡಿಕೇಟ್ ಮಾಡೋದಕ್ಕೆ ಯಾವ ಪಾಲಿಸಿ ಬಂತು? ಇಂಡಸ್ಟ್ರಿಯಲ್ ಪಾಲಿಸಿ 1975 ಅಲ್ಲಿ ಇದನ್ನೆಲ್ಲ ಐಡೆಂಟಿಫೈ ಮಾಡಿದ್ರು, ಈ ರೀತಿ ಡ್ರಾಬ್ಯಾಕ್ಸ್ ಇದಾವಂತ. ದಟ್ ಈಸ್ ಪರ್ ಕ್ಯಾಪಿಟಲ್ ಇನ್ಕಮ್ ಕಮ್ಮಿ ಆಗ್ತಾ ಇತ್ತು, ಆಮೇಲೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇಂಪ್ರೂವ್ ಆಗ್ತಿರ್ಲಿಲ್ಲ, ಓಕೆ, GDP ರೇಟ್ ಕಮ್ಮಿ ಆಗ್ತಾ ಇತ್ತು, ಎಕನಾಮಿಕಲಿ ಏನೂ ಗ್ರೋತ್ ಇರಲಿಲ್ಲ ಇಂಡಿಯಾದಲ್ಲಿ, ಓಕೆ, ನ್ಯಾಷನಲ್ ಇನ್ಕಮ್ ಇರಲಿಲ್ಲ. ಸೊ ಇದೆಲ್ಲ ಡ್ರಾಬ್ಯಾಕ್ಸ್ನ ಓವರ್ಕಮ್ ಮಾಡೋದಕ್ಕೆ ಯಾವ ಇಂಡಸ್ಟ್ರಿ ಪಾಲಿಸಿ ಬಂತು? 1980 ಬಂತು. ಸೊ ಅದರಲ್ಲೂ 1980ನಲ್ಲೂ ಜಸ್ಟ್ ದೇ ಹ್ಯಾಡ್ ಟ್ರೈಡ್, ಅಲ್ಲಿ ಟ್ರೈ ಮಾಡಿಲ್ಲ ಅಂತಲ್ಲ, ಅಲ್ಲಿನೂ ಹೊಸ ಹೊಸ ಪಾಲಿಸೀಸ್ ತೊಗೊಂಡ್ಬಂದ್ರು. ದಟ್ ಇಸ್ MRTP ಆಕ್ಟ್ ತೊಗೊಂಡ್ಬಂದ್ರು, ಓಕೆ. ಅದಾದ್ಮೇಲೆ ಏನು ಮಾಡಿದ್ರು, ಅಲ್ಲೆಲ್ಲ ಪಾಲಿಸೀಸ್ನ ತೊಗೊಂಡ್ಬಂದು ನೆಕ್ಸ್ಟ್ ಇದನ್ನೆಲ್ಲ ಕಾಂಬೈನ್ ಮಾಡಿ, ಎಲ್ಲ ಪಾಲಿಸೀಸು ಕಂಬೈನ್ ಮಾಡಿ ಒಂದು ಹೊಸ ಪಾಲಿಸಿ ರೆಡಿ ಮಾಡಿದ್ರು. ದಟ್ ಈಸ್ ಅ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ 1991, just to do overcome the drawbacks of policies 1948, 1956, 1975 and 1980. ಎಲ್ಲ ಪಾಲಿಸೀಸ್ ಡ್ರಾಬ್ಯಾಕ್ಸ್ ನ ಓವರ್ಕಮ್ ಮಾಡೋದಕ್ಕೆ, ಎಲ್ಲ ಪಾಲಿಸೀಸ್ ಡ್ರಾಬ್ಯಾಕ್ಸ್ ನ ಕಡಿಮೆ ಮಾಡೋದಕ್ಕೆ, ನ್ಯಾಷನಲ್ ಗ್ರೋತ್ ಆಗೋದಕ್ಕೆ, ಎಕನಾಮಿಕಲಿ ಗ್ರೋ ಆಗೋದಕ್ಕೆ, ಆಮೇಲೆ GDP ಪರ್ ಕ್ಯಾಪಿಟಲ್ ಇನ್ಕಮ್ ನ ಇನ್ಕ್ರೀಸ್ ಮಾಡೋದಕ್ಕೆ, ಅಂಡ್ ದ ಮೇನ್ ಥಿಂಗ್ ಸ್ಮಾಲ್ ಸ್ಕೇಲ್ ಸೆಕ್ಟರ್ಸ್ ನ ಇಂಪ್ರೂವ್ ಮಾಡೋದಕ್ಕೆ. ಸೊ ಯಾವ ಪಾಲಿಸಿ ಬಂತು? ದಟ್ ಈಸ್ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ 1991. When it has implemented means on July 24, 1991, the government announced its new industrial policy statement in the parliament. See, up to 1990 ವರೆಗೂ ಆಲ್ಮೋಸ್ಟ್ 5 years ಒಂದ್ಸತಿ ಗೌರ್ಮೆಂಟ್ ಅಂದ್ರೆ ಎಷ್ಟು ಗೌರ್ಮೆಂಟ್ ಹೋದ್ರಿ? 4 to 5 years 4 to 5 ಗೌರ್ಮೆಂಟ್ಸ್ ಅಂತೂ ಪಾಸ್ ಆಗಿರ್ತಾವ. ಸೊ ಪ್ರತಿಯೊಂದು ಗೌರ್ಮೆಂಟ್ ಎಲ್ಲ ರೀತಿ ಇದು ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ 1991 ಇದ್ದಾಗ ಯಾವ ಗೌರ್ಮೆಂಟ್ ಇತ್ತು? PV ನರಸಿಂಹರು ಇದ್ರು, ಬಿಜೆಪಿ ಇತ್ತು, ಪ್ಲಸ್ ಕಾಂಗ್ರೆಸ್ ಇನ್ವಾಲ್ವ್ಮೆಂಟ್ ಇತ್ತು. ದ ಪ್ರೆಸೆಂಟ್ ದ ಮಾಜಿ PM ಮನಮೋಹನ್ ಸಿಂಗ್, ಕೇಳಿರಿ ಮನಮೋಹನ್ ಸಿಂಗ್ ನೇಮು? ಹಿ ವಾಸ್ ಇನ್ವಾಲ್ವ್ಡ್ ಇನ್ ದಟ್ ಪಾಲಿಸಿ. PV ನರಸಿಂಹ ಕಮಿಟಿಲಿ ಮನಮೋಹನ್ ಸಿಂಗ್, ನಮ್ಮ ಮಾಜಿ PM ಮನಮೋಹನ್ ಸಿಂಗ್ ಅವರು ದ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿನಲ್ಲಿ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡಿದವರು. ಸೊ ಆಲ್ಮೋಸ್ಟ್ ಹಿ ಈಸ್ ಎಕನಾಮಿಕಲಿ ಹಿ ಈಸ್ ಸ್ಟ್ರಾಂಗ್. PV ನರಸಿಂಹ ಕಮಿಟಿಯಲ್ಲಿ ದ ಮನಮೋಹನ್ ಸಿಂಗ್ ಅನ್ನೋರು ಎಕನಾಮಿಕಲಿ ಹಿ ವಾಸ್ ಸ್ಟ್ರಾಂಗ್. ಅವರಷ್ಟು ಎಕನಾಮಿಕಲಿ ಅವರಷ್ಟು ನಾಲೆಜ್ ಇರೋ ಪರ್ಸನ್ ಯಾರಿಲ್ಲ. ಯಸ್, ಈಸ್ ಅ ಎಕನಾಮಿಸ್ಟ್. ಅವರಷ್ಟು ಎಕನಾಮಿಕಲಿ ದ ಬ್ಯಾಂಕಿಂಗ್ ಸೆಕ್ಟರ್ಸ್ ಅಲ್ಲಿ ಬಂತು, ಹೊಸ ಪಾಲಿಸಿ ಬಂತು, ನೆನಪದಿರಿ? ಬ್ಯಾಂಕಿಂಗ್ ಸೆಕ್ಟರ್ಸ್ ಅಲ್ಲಿ 1991 ಎಲ್ಲ ಬ್ಯಾಂಕ್ಸ್ ಕೊಲಾಬ್ರೇಟ್ ಮಾಡಿ ಒಂದೇ ಬ್ಯಾಂಕ್ ಅಂತ ಮಾಡಿದ್ರು, ಸ್ಟೇಟ್ ಬ್ಯಾಂಕ್. ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ ಅಂತ ಎಷ್ಟೋ ಪಬ್ಲಿಕ್ ಬ್ಯಾಂಕ್ಸ್ ಇದ್ದು, ಎಷ್ಟೋ ಪ್ರೈವೇಟ್ ಬ್ಯಾಂಕ್ಸ್ ಇದ್ದು. ಈಗ ಯೂನಿಯನ್ ಬ್ಯಾಂಕ್ ಆಗಿರ್ಬೋದು, ಸ್ಟೇಟ್ ಬ್ಯಾಂಕ್ ಆಗಿರ್ಬೋದು, ಈಗೆಲ್ಲ ಸ್ಟೇಟ್ ಬ್ಯಾಂಕ್ ರೀ. ಮತ್ತು ಹೈದರಾಬಾದ್ ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್, ಚೆನ್ನೈ ಇತ್ತು, ಮೈಸೂರು ಇತ್ತು, ಹೌದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ತು. ಸೊ ಅದನ್ನೆಲ್ಲ ಚೇತನ್ ಪ್ಲೀಸ್ ಮ್ಯೂಟ್ ಯುವರ್ ಸೆಲ್ಫ್. ಚೇತನ್ ಮ್ಯೂಟ್ ಯುವರ್ ಸೆಲ್ಫ್. ಸೊ ಅದನ್ನೆಲ್ಲ ಕೊಲಾಬ್ರೇಟ್ ಮಾಡಿ ಒಂದೇ ಸ್ಟೇಟ್ ಬ್ಯಾಂಕ್ ಆಫ್ ಬ್ಯಾಂಕ್ ಮಾಡಿದ್ದೆ ಮನಮೋಹನ್ ಸಿಂಗ್. ಅವ್ರ ಕಮಿಟಿನೇ ಆ ಬ್ಯಾಂಕ್ನ ಸೆಟಪ್ ಮಾಡಿತ್ತು. ಅದೇ ಪಾಲಿಸೀಸ್ ಇಟ್ಕೊಂಡು ಇಲ್ಲಿ ದ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿನ ಸೆಟಪ್ ಮಾಡಿದ್ರು. ಜಸ್ಟ್ ವೈ ದೇ ಆರ್ ಸೆಟಪ್? ಜಸ್ಟ್ ಟು ಕಾನ್ಸಂಟ್ರೇಟ್ ಆನ್ ದಿ ಸ್ಮಾಲ್ ಸ್ಕೇಲ್ ಸೆಕ್ಟರ್ಸ್. ಇಂಡಿಯಾದಲ್ಲಿ ಅವಾಗ ಯಾವ ರೀತಿ ಕಾನ್ಸೆಪ್ಟ್ ಇತ್ತು ಅಂದ್ರೆ
ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಬಿಸ್ನೆಸ್ ರನ್ ಮಾಡಿ ಈ ನ್ಯಾಷನಲ್ ಇನ್ಕಮ್ ಅರ್ನ್ ಮಾಡ್ತೀವಿ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ. ಬಿಕಾಸ್ ವಿ ವೇರ್ ಗ್ರೋವಿಂಗ್. ಅವಾಗಿನ ನಮ್ಮ ಕಂಟ್ರಿ ಡೆವಲಪ್ಡ್ ಕಂಟ್ರಿ ಇರಲಿಲ್ಲ, ಸ್ಟಿಲ್ ಡೆವಲಪಿಂಗ್ ಇತ್ತು. ಇನ್ನು ಅಂಡರ್ ಡೆವಲಪ್ಡ್ ಕಂಟ್ರಿ ಅಂತಾನೆ ಹೇಳ್ಬೋದು ನಮ್ಮ ಕಂಟ್ರಿ. ಯಾಕಂದ್ರೆ ಅಷ್ಟು ಫೆಸಿಲಿಟೀಸ್ ನಮ್ಗೆ ಇರಲಿಲ್ಲ. ಒನ್ ಥಿಂಗ್, ಮೊದಲು ಇಂದಿರಾ ಗಾಂಧಿ ಗೌರ್ಮೆಂಟ್ ಇದ್ದಾಗ ಕಾಂಗ್ರೆಸ್ ಆಗಿರ್ಬೋದು ಅಥವಾ ನೆಹರು ಗೌರ್ಮೆಂಟ್ ಇದ್ದಾಗ ಇನ್ ಕಾಂಗ್ರೆಸ್ ಅಲ್ಲಿ ಮಾಡಿರುವಂತ ಲೋನ್, ಅವ್ರು ಮಾಡಿರುವಂತ ಸಾಲ, ಅವ್ರು ತಂದಿರುವಂತ ಇಂಡಸ್ಟ್ರಿಯಲ್ ಪಾಲಿಸೀಸು, ಅವಾಗ ತಗೊಂಬಂದಿರೋ ಇಂಡಸ್ಟ್ರಿಯಲ್ ಪಾಲಿಸೀಸು. ಆಲ್ಮೋಸ್ಟ್ ನೆಹರು ಗೌರ್ಮೆಂಟ್ ಕಾನ್ಸೆಪ್ಟ್ ಏನೈತ್ರಿ, ಜಸ್ಟ್ ಕ್ಯಾಪಿಟಲಿಸಮ್ ಅನ್ನೋ ಕಾನ್ಸೆಪ್ಟ್ ಇತ್ತು ನೆಹರು ಗೌರ್ಮೆಂಟ್ ಇದು. ಸೊ ಅವರು ಮಿಕ್ಸ್ಡ್ ಎಕನಾಮಿಗೆ ಅಡಾಪ್ಟ್ ಆಗಿರ್ಲಿಲ್ಲ. ಅವ್ರು ಪೂರ್ತಿಯಾಗಿ ಕ್ಯಾಪಿಟಲಿಸಮೇ ಬೇಕು ಅನ್ನೋರು ಇದ್ರು. ಯಾಕಂದ್ರೆ ಅವರಿಗೆ ಚೀನಾ ಗೌರ್ಮೆಂಟ್ ಬಗ್ಗೆ ಅಷ್ಟು ನಂಬಿಕೆ ಇತ್ತು. ಚೀನಾ ಗೌರ್ಮೆಂಟ್ ಆಗಿರ್ಬೋದು, ಬೇರೆ ಯಾವ್ದಾದ್ರು ಗೌರ್ಮೆಂಟ್ ಆಗಿರ್ಬೋದು, ಅವ್ರಿಗೆ ಅಷ್ಟು ನಂಬಿಕೆ. ಸೊ ಅದೇ ರೀತಿ ನಮ್ಮ ಇಂಡಿಯಾದಲ್ಲಿ ಅಡಾಪ್ಟ್ ಮಾಡ್ಕೊಳಕ್ ಹೋದ್ರು. ಸೊ ಅದು ಅಡಾಪ್ಟ್ ಮಾಡ್ಕೋ ಟೈಮಲ್ಲಿ ಎಷ್ಟೋ ಲಾಸಸ್ ಆಗ್ಯಾವ್ರಿ ಕಂಪ್ನೀಸ್ಗೆ, ಆಮೇಲೆ ಎಷ್ಟೋ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿತ್ತು. ಸೊ ನ್ಯಾಷನಲ್ ಇನ್ಕಮ್, ನ್ಯಾಷನಲ್ ಲೋನ್ಸ್ ಮೇಲೆ ಎಷ್ಟೋ ಬರ್ಡನ್ ಬಿದ್ದಿತ್ತು ನಮ್ಮ ಕಂಟ್ರಿ ಮೇಲೆ. ಸೊ ಅದನ್ನೆಲ್ಲಾನು ನಾವು ತೀರಿಸ್ಬೇಕು ಲೋನ್ಸು, ಅದನ್ನೆಲ್ಲ ತೀರಿಸಿ ಆಮೇಲೆ ನಾವು ನಮ್ದು ಇಂಡಸ್ಟ್ರಿ ಸೆಟಪ್ ಮಾಡಬೇಕು. ಒಂದು ಗೌರ್ಮೆಂಟು ಒಂದು ಪಬ್ಲಿಕ್ ಸೆಕ್ಟರ್ನು ಅಥವಾ ಒಂದು ಕಂಪ್ನಿನ ಸೆಟಪ್ ಮಾಡಬೇಕು ಅಂದ್ರೆ ಅದು ದಾಟ್ನ ಲಾರ್ಜ್ ಸ್ಕೇಲ್ ಸೆಟಪ್ ಮಾಡಬೇಕು ಅಂದ್ರೆ ದಾಟ್ ಮಚ್ ಆಫ್ ಅಮೌಂಟ್ ನಮ್ಮ ಕಂಟ್ರಿಲಿ ಇರಲಿಲ್ಲ, ನಮ್ಮ ಗೌರ್ಮೆಂಟ್ ಹತ್ರ ಇಲ್ಲ. ಸ್ಟೇಟ್ ಬ್ಯಾಂಕ್ ಇನ್ವಾಲ್ವ್ ಆದ್ರು ಅಥವಾ ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಇನ್ವಾಲ್ವ್ ಆದ್ರೂ ಅಷ್ಟು ಅಮೌಂಟ್ ನಮ್ಮ ಹತ್ರ ಇರಲಿಲ್ಲ. ಸೊ ನಾವು ವರ್ಲ್ಡ್ ಬ್ಯಾಂಕಿಗೆ ನಾವು ರೆಫರ್ ಆಗಬೇಕು, ಅಲ್ಲೇ ನಾವು ಅಮೌಂಟ್ ತಗೋಬೇಕು. ಅಲ್ಲಿ ಅಮೌಂಟ್ ತೊಗೊಳ್ತಿದ್ದ ಮೊದಲು ನಾವು ನಮ್ದು ಕ್ಲಿಯರೆನ್ಸ್ ತಗೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಿದ್ರು, ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಹೋಗ್ತಿದ್ರು, ಅದಕ್ಕೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಿದ್ರು. ಯಾಕಂದ್ರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಕಮ್ಮಿ ಆ್ಯಂಡ್ ಅಲ್ಲಿ ಲೋಕಲ್ ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ನಾವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನ ಸ್ಟಾರ್ಟ್ ಮಾಡ್ಬೋದು. ಈಗ ರೇಷ್ಮೆ ತಯಾರಿಕೆ, ಅವಾಗ ನಮ್ಮ ಇಂಡಿಯಾದಲ್ಲಿ ರೇಷ್ಮೆ ಅನ್ನೋದು ಹೆಚ್ಚು, ಹೌದಲ್ರಿ? ಲೋಕಲ್ ಇರುವಂತ ರಾ ಮಟೀರಿಯಲ್ಸ್ ಪ್ರೊಡಕ್ಟ್ಸ್ ಅನ್ನ ನಮ್ಗೆ ಸಿಕ್ತಿತ್ತು. ರೇಷ್ಮೆ ಒಂದು, ಬಿದಿರಿಂದ ಗುಡಿ ಕೈಗಾರಿಕೆ ಮಾಡ್ತಿದ್ರು, ರೇಷ್ಮೆ ಯೂಸ್ ಮಾಡಿ ಬಟ್ಟೆ ತಯಾರು ಮಾಡ್ತಿದ್ರು. ಆಮೇಲೆ ಕಾಟನ್ ಪ್ರಾಡಕ್ಟ್ಸ್, ಕಾಟನ್ ಕ್ಲೋತ್ಸ್ನ ರೆಡಿ ಮಾಡ್ತಿದ್ರು. ಸೊ ಇವೇ ನಮಗೆ ಮೇನ್ ಪ್ರಾಡಕ್ಟ್ಸ್ ಇದ್ದು ಅವಾಗ. ಸೊ ಈ ಥರದ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೊಂಡು, ಇರುವಂಥ ರಿಸೋರ್ಸ್ನ ಯೂಸ್ ಮಾಡ್ಕೊಂಡು ಸೊ ಸ್ಮಾಲ್ ಸ್ಕೇಲ್ ಸೆಕ್ಟರ್ಸ್ನ ಸ್ಟಾರ್ಟ್ ಮಾಡಿದ್ರು 1975 ಅಥವಾ 1980 ಬಟ್ ಆಫ್ಟರ್ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ 1991 LPG ಕೇಳಿರಿ, LPG ಲಿಬ್ರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್. LPG ಪಾಲಿಸಿನ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಂಟ್ರಿನೂ ಅಡಾಪ್ಟ್ ಮಾಡ್ಕೋತಾ ಇದ್ರು. LPG ಪಾಲಿಸಿನ ಲಿಬ್ರಲೈಸೇಷನ್ ಅಂದ್ರೆ ಏನು? ಜಸ್ಟ್ ಗಿವಿಂಗ್ ಫ್ರೀಡಮ್ ಟು ಎವ್ರಿ ಒನ್, ಗಿವಿಂಗ್ ಲಿಬರಲಿಟಿ ಟು ದಿ ಎವ್ರಿ ಒನ್, ಎಲ್ಲರಿಗೂ ಎಲ್ಲ ರೀತಿ ಫ್ರೀಡಮ್ ಕೊಡೋದು. ಅಂಡ್ ಪ್ರೈವೇಟೈಸೇಷನ್ ಅಂದ್ರೆ ಪ್ರೈವೇಟ್ ಸೆಕ್ಟರ್ಸ್ಗೆ ಅಲೋ ಮಾಡೋದು. ಗ್ಲೋಬಲೈಸೇಷನ್ ಅಂದ್ರೆ ಓಪನ್ ಮಾರ್ಕೆಟ್ ಇದ್ದಂಗೆ ಎಲ್ಲರಿಗೂ ನಮ್ಮ ಮಾರ್ಕೆಟ್ನ ಓಪನ್ ಆಗಿಬಿಡುದು. ಅಂದ್ರೆ ಬೇರೆ ಕಂಪ್ನಿದವರು ಬಂದು ನಮ್ಮಲ್ಲಿ ವರ್ಕ್ ಮಾಡ್ಬೋದು, ನಮ್ಮಲ್ಲಿ ಕಂಪ್ನಿ ಸ್ಟಾರ್ಟ್ ಮಾಡ್ಬೋದು. ಬಟ್ ಇಂಡಿಯಾದಲ್ಲಿ ನೆಹರು ಗೌರ್ಮೆಂಟ್ ಅಲ್ಲಿ ಏನೇನು ರೂಲ್ಸ್ ರೆಗ್ಯುಲೇಷನ್ ಸೆಟಪ್ ಮಾಡಿದೆಯಲ್ಲ, ಇನ್ಕ್ಲೂಡಿಂಗ್ ಲೈಸೆನ್ಸಿಂಗ್ ರಿಸ್ಟ್ರಿಕ್ಷನ್ಸ್, ಆಮೇಲೆ ಟ್ರೇಡ್ ರಿಸ್ಟ್ರಿಕ್ಷನ್ಸ್ ಇತ್ತು, ಕಸ್ಟಮ್ ಡ್ಯೂಟಿ ಇತ್ತು, ಎಕ್ಸೈಸ್ ಡ್ಯೂಟಿ ಇತ್ತು, ಎಲ್ಲ ಟ್ಯಾಕ್ಸಸ್ನ ಎಲ್ಲಾನು ಇರಾಡಿಕೇಟ್ ಮಾಡಿ ಮತ್ತೊಂದು ಹೊಸ ಪಾಲಿಸಿನ ಸೆಟಪ್ ಮಾಡೋದು. ಈ ಪಾಲಿಸಿಯಲ್ಲಿ ಎಷ್ಟೋ ಚೇಂಜಸ್ ಆಗ್ಯಾವ. ಲೈಸೆನ್ಸಿಂಗ್ ಪಾಲಿಸಿದಲ್ಲಿ ಚೇಂಜಸ್ ಆಯಿತು, ಆಮೇಲೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ FDI ಅದರ್ಸ್ ಚೇಂಜಸ್ ಆಯಿತು. ಹೊಸ ಆ್ಯಕ್ಟ್ ಬಂತು, ದಟ್ ಇಸ್ MRTP ಆ್ಯಕ್ಟ್. ಈ ರೀತಿ ಎಲ್ಲ ಚೇಂಜಸ್ನ ಮಾಡಿಕೊಂಡು ಒಂದು ಹೊಸ ಪಾಲಿಸಿ ರೆಡಿ ಮಾಡಿದ್ರು. ಅದಕ್ಕೆ ಏನಂತಾರೆ, ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ 1991. ಇದು 2 ಪಾರ್ಲಿಮೆಂಟಲ್ಲಿ, 2 ಕಡೆ ಅಕ್ಸೆಪ್ಟ್ ಆದ್ಮೇಲೆ ಜುಲೈ 24, 1991 ಫಾಲೋ ಅಪ್ ಬಂದಿದ್ದು. ಅಂಡರ್ಸ್ಟುಡ್? ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಪಾಲಿಸಿ ಮೀನ್ಸ್, what are the objectives of industrial policy 1991 andre? The one is look to consolidate the strength built up during the last 40 years of economic planning. 40 years and 8 governments pass agirtari. 5 years one government andru 8 government pass aitu. 8 government alli nam strength estu build up aitu. ಇಂಡಸ್ಟ್ರಿ ಅಂತ ಏನು 40 years ವರೆಗೂ ನಾವು ಕಂಪ್ನೀಸ್ ರನ್ ಮಾಡತ್ತೀವಿ. 40 years ವರೆಗೂ ನಮ್ಮ ಇಂಡಸ್ಟ್ರಿಯಲ್ ಸೆಕ್ಟರ್ಸ್ನ ರನ್ ಮಾಡ್ಕೋತಾ ಇದ್ದೀವಿ. 40 years ಅಲ್ಲಿ ಆಲ್ಮೋಸ್ಟ್ 4 ಪಾಲಿಸೀಸ್ನ ಅಡಾಪ್ಟ್ ಮಾಡ್ಕೊಂಡ್ರಿ, 4 ಸತಿ ನಿಮ್ಮ ಪಾಲಿಸೀಸ್ನ ಚೇಂಜ್ ಮಾಡ್ಕೊಂಡ್ರಿ, 4 ಸತಿ ನಿಮ್ಮ ರೂಲ್ಸ್ ರೆಗ್ಯುಲೇಷನ್ಸ್ನ ಚೇಂಜ್ ಮಾಡ್ಕೊಂಡ್ರಿ. ಬಟ್ ಆದರೂ ಎಕನಾಮಿಕಲ್ ಪ್ಲಾನಿಂಗ್ ಇರಲಿಲ್ಲ. ಸೊ ಜಸ್ಟ್ ಟು ಮೇಕ್ ಅ ಪ್ರಾಪರ್ ಎಕನಾಮಿಕ್ ಪ್ಲಾನಿಂಗ್
and to increase the strength of our country. For that purpose, they have introduced the new economic policy or new industrial policy 1991. Why they had introduced? Just to overcome from the loss of 40 years loss. 40 ವರ್ಷದ ಲಾಸ್ನ ಓವರ್ಕಮ್ ಮಾಡ್ಕೋದಕ್ಕೆ, 40 ವರ್ಷದ ಲಾಸ್ನ ರಿಕವರ್ ಮಾಡ್ಕೋದಕ್ಕೆ. ಯಾವ ರೀತಿ ರಿಕವರ್ ಮಾಡ್ಕೋಬಹುದು? ಒಂದು, ನಮಗಿರುವಂಥ ಆಪ್ಷನ್ LPG ಒಂದೇ. ಒಂದು, ನಮ್ಮಲ್ಲಿರುವಂಥವ್ರಿಗೆ ಫ್ರೀಡಮ್ ಕೊಡೋದು. ಇನ್ನೊಂದು, ಪ್ರೈವೇಟ್ ಸೆಕ್ಟರ್ಸ್ಗೆ ಪೂರ್ತಿಯಾಗಿ ಅಲೋಕೇಶನ್ ಫ್ರೀಡಮ್ ಕೊಟ್ಟು ಅವರಿಗೂ ಅಪರ್ಚುನಿಟಿ ಕೊಡೋದು. ಇನ್ನೊಂದು, ಗ್ಲೋಬಲಿ ಬೇರೆ ದೇಶದ MNC ಕಂಪ್ನೀಸ್. 1990 MNC ಕಂಪ್ನೀಸ್ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ ರೀ ಇಂಡಿಯಾದಲ್ಲಿ. ಯಾವಾಗ LPG ಬಂತು ಅವಾಗ MNC ಕಾನ್ಸೆಪ್ಟ್ ಬಂತು. ಈಗ ಎಷ್ಟು MNC ಕಂಪ್ನೀಸ್ ಇದಾವೆ? ಎಷ್ಟದವ್ರು MNC ಕಂಪ್ನೀಸ್? ಎಕ್ಸಾಂಪಲ್ ಹೇಳ್ರಿ MNC ಇದು. ರಿಲಯನ್ಸ್ ಇಂಡಿಯಾದು ಇಟ್ ಇಸ್ ಆಫ್ ಅಂಬಾನಿ ನಮ್ಮ ದೇಶ. ನಮ್ಮ ಇಂಡಿಯಾಕ MNC ಕಂಪ್ನೀಸ್ ಯಾವ ಬಂದವ್ರಿ? ಇಂಡಿಯಾದ MNC ಕಂಪ್ನಿ ಯಾವುದು? ರಿಲಯನ್ಸ್ ಅನ್ನೋದು. ಅದು ವರ್ಲ್ಡ್ ವೈಡ್ ಹೋಯ್ತು. ಇಂಡಿಯಾಕ್ಕೆ ಯಾವ MNC ಕಂಪ್ನೀಸ್ ಬಂದವು? ಎಸ್, ಆಪಲ್, ವಿಪ್ರೋ. ವಿಪ್ರೋ ಇಸ್ ಆಫ್ ಇಂಡಿಯನ್ ಕಂಪ್ನಿ. ವಿಪ್ರೋ ಇಂಡಿಯನ್ ಕಂಪ್ನಿ ರೀ. ಅದು ವಿಪ್ರೋ ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ಇದೆಲ್ಲ ಇಂಡಿಯನ್ ಕಂಪ್ನೀಸ್ ಇವು. ಆಪಲ್, ಸ್ಯಾಮ್ಸಂಗ್ ಆಲ್ಮೋಸ್ಟ್ ಮೇಬಿ ಇಟ್ ಇಸ್ ಆಫ್ ಇಂಡಿಯನ್ ಕಂಪ್ನಿ. Samsung, okay, Samsung. Then, Reliance is an Indian company. It will be run by the Ambani. Reliance, it is an Indian company. It is run by the Ambani. Coca-Cola, fraud, Swift Desire. ಅದು ಕಂಪ್ನಿ ಕ್ಲೋಸ್ ಆಯ್ತ್ರಿ. ಶಿಫ್ಟ್ ಡಿಸೈರ್ ಅನ್ನು ಮಾಡೋಲ್ಲ ಇಲ್ಲ ಈಗ. ನೋಡ್ತೀರಿ ಎಲ್ಲರೂ ಶಿಫ್ಟ್ ಡಿಸೈರ್ ಹೊಸ. ಬಟ್ ಶಿಫ್ಟ್ ಡಿಸೈರ್ ಅಂತ ಓಲ್ಡ್ ಮಾಡಲ್ ಕಾನ್ಸೆಪ್ಟೇ ಇಲ್ಲ ರೀ ಈಗ. ನೀವು ಬಾದ್ರೆ ನಿಮ್ಗೆ ಸಿಗೋದು ಶಿಫ್ಟ್ ಡಿಸೈರ್. ಮಾರ್ಕೆಟಲ್ಲಿ ಬಂದಾಗಿದೆ ಶಿಫ್ಟ್ ಡಿಸೈರ್ ಇಲ್ಲ ಈಗ. ಶಿಫ್ಟ್ ಅಲ್ಲಿ ಬೇರೆ ಬೇರೆ ಮಾಡಿಫಿಕೇಶನ್ಸ್ ಮಾಡಿದ್ರು. ಎಸ್, ಜಾಗರ್ ಅದ, ಫರಾರಿ ಅದ, ಇವೆಲ್ಲ MNC ಕಂಪ್ನೀಸ್. ಮೊದ್ಲು ಇವು ಯಾವ ಕಾನ್ಸೆಪ್ಟ್ ಇರಲಿಲ್ಲ. ಮೊದ್ಲು ಕಾಸಲ್ಲಿ ನೋಡಿದ್ರೆ ಯಾವ್ದಿತ್ತು? ಮಾರುತಿ 800 ಬಿಟ್ರೆ ಅಂಬಾಸಿಡರ್. ಅವೆರಡು ಇಂಡಿಯನ್ ಕಂಪ್ನೀಸ್. ಮಾರುತಿ 800 ಮತ್ತೆ ಅಂಬಾಸಿಡರ್. ಇವು ಯಾವಾಗ? 1999ಗಿಂತ ಮೊದಲು, 1991. ಆಫ್ಟರ್ 1991 ಸ್ಟಾರ್ಟೆಡ್ ಹೊಸ ಕಂಪ್ನೀಸ್ ಬಂದು. ಜಸ್ಟ್ ಬಿಕಾಸ್ ನ್ಯಾನೋ ಟಾಟಾ ಕಂಪ್ನಿ ಇದ್ರಿ. ಅದು ಇಂಡಿಯನ್ ಕಂಪ್ನಿ. ಅದು ನ್ಯಾನೋ MNC ಕಂಪ್ನಿ ಅಲ್ಲ, ಇಟ್ ಇಸ್ ಅನ್ ಇಂಡಿಯನ್ ಕಂಪ್ನಿ. ಎಸ್, ಮರ್ಸಿಡೀಸ್ ಬ್ಯಾಂಕ್ಸ್ ಅದು ಫಾರಿನ್ ಕಂಪ್ನಿ, ಅದು MNC ಕಂಪ್ನಿ. ಅದು ಇವೆಲ್ಲ ಆಫ್ಟರ್ ಇಂಡಸ್ಟ್ರಿಯಲ್ ಪಾಲಿಸಿ 1991. ಹೊಸ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ 1991 ಏನು ಸ್ಟಾರ್ಟ್ ಮಾಡಿದ್ರಲ್ಲ, ಅವಾಗ ಬಂದಂಥ ಮಾರ್ಕೆಟ್ಸ್ ಇವು, ಅವಾಗ ಬಂದಂಥ ಕಂಪ್ನೀಸ್ ಇವು. ಯಾಕೆ ಈ ಕಂಪ್ನೀಸ್ಗೆ ನಾವು ಅಲೌ ಮಾಡಿದ್ವಿ? ಜಸ್ಟ್ ಫಾರ್ ಎಕನಾಮಿಕ್ ಪ್ಲಾನಿಂಗ್. ಒಂದು, ನಮ್ಮ ಕಂಪ್ನಿ ಸ್ಟ್ರೆಂತ್ ಹೆಚ್ಚಾಗೋದಕ್ಕೆ. ಯಾವ ರೀತಿ ನಮ್ಮ ಕಂಟ್ರಿ ಸ್ಟ್ರೆಂತ್ ಹೆಚ್ಚಾಗ್ತಿತ್ತು? ಆ ಕಂಪ್ನೀಸು ಬಂದು ನಮ್ಮಲ್ಲಿ ವರ್ಕ್ ಮಾಡ್ತಾ ಇದ್ದ ನಾವು ಆಬ್ವಿಯಸ್ಲಿ ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ. ಒಂದು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ. ಆಮೇಲೆ ನಮ್ಮಲ್ಲಿ ನಮ್ಮ ಕಂಟ್ರಿಲಿರುವಂಥ ಪೀಪಲ್ಗೆ ಹೊಸ ಹೊಸ ಪ್ರಾಡಕ್ಟ್ ಸಿಗ್ತಾವೆ. ಆಮೇಲೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ. ಯಾಕಂದರೆ ಎಸ್, ಗುಡ್, ರೈಟ್, ಥ್ಯಾಂಕ್ ಯು. ಒಂದು ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ. ಒಂದು, ಆಮೇಲೆ ಪ್ರಾಡಕ್ಟ್ಸ್ ಬಗ್ಗೆ. ಆಮೇಲೆ MNC ಕಂಪ್ನೀಸ್ ಯಾವ ರೀತಿ ಅಂದರೆ ಜಸ್ಟ್ ಆಲ್ವೇಸ್ ಥಿಂಕ್ ಅಬೌಟ್ ದಿ ನ್ಯೂ ಟೆಕ್ನಾಲಜಿ. ಅವ್ರು ಯಾವಾಗಲೂ ನ್ಯೂ ಟೆಕ್ನಾಲಜಿ ಬಗ್ಗೆ ಥಿಂಕ್ ಮಾಡ್ತಾರೆ. ಯಾವ್ದಾದ್ರು ಹೊಸದು ಇವಾಗಾದ್ರೂ ನೋಡ್ರಿ, ಇಂಡಿಯನ್ ಕಂಪ್ನೀಸಲ್ಲಿ ಆಗಿರ್ಬೋದು, ಫಾರಿನ್ ಕಂಪ್ನೀಸಲ್ಲಿ ಆಗಿರ್ಬೋದು, ಹೊಸ ಟೆಕ್ನಾಲಜಿ ಯಾವ ಕಂಪ್ನೀಸಲ್ಲಿ ನೋಡ್ತೀವಿ? ಫಾರಿನ್ ಕಂಪ್ನೀಸಲ್ಲಿ. ಯಾಕಂದರೆ ಆಲ್ರೆಡಿ ಅವರೆಲ್ಲ ಡೆವಲಪ್ಡ್ ಕಂಟ್ರೀಸ್. ಡೆವಲಪ್ಡ್ ಕಂಟ್ರೀಸ್ ಮತ್ತು ಅವ್ರಿಗೆ ಹ್ಯೂಗ್ ಅಮೌಂಟ್ ಇರುತ್ತೆ. ಏನೋ ಒಂದು ಫಸ್ಟ್ ಆ್ಯಕ್ಚುಲಿ ಅವರು ಹೊಸ ಇನ್ವೆಷನ್ ಸ್ಟಾರ್ಟ್ ಮಾಡಿದ್ರೆ ಅವರು ಬಿಕಾಸ್ ಆಫ್ ದೇರ್ ಬ್ಲೇಡ್ ನಮ್ಮಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅವ್ರು ಸ್ಟಾರ್ಟ್ ಮಾಡ್ಕೊಳ್ಳಿ ಇಮಿಡಿಯೇಟ್ ಮಾರ್ಕೆಟಿಗೆ ಬಿಡ್ತಾರೆ. ಸೊ ಅದನ್ನು ಅಡಾಪ್ಟ್ ಮಾಡ್ಕೊಂಡು ಅದನ್ನ ಪರ್ಚೇಸ್ ಮಾಡಿ ಮತ್ತೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದೆ ಯಾರು? ಫಾರಿನ್ ಕಂಪ್ನೀಸು. ಜಸ್ಟ್ ಬಿಕಾಸ್ ಆಫ್ ಇನ್ವೆಸ್ಟ್ಮೆಂಟ್. ಆಮೇಲೆ ಅವರಲ್ಲಿ ಸ್ಯಾಲ್ರಿ ಸ್ಕೇಲ್ ಆಗಿರ್ಬೋದು, ಪರ್ ಕ್ಯಾಪಿಟಲ್ ಇನ್ಕಮು ಜಾಸ್ತಿ ಆಗುತ್ತೆ ನಮ್ಮಲ್ಲಿ. ಯಾಕಂದರೆ ಅವ್ರು ನಮ್ಮಲ್ಲಿ ಪ್ರಾಡಕ್ಟ್ಸ್ ಕೊಡ್ತಾರೆ, ನಮಗೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ. we get the capacity to pay something to buy a product, right? So economical strength ಜಾಸ್ತಿ ಆಗುತ್ತಾ, per capita income ಜಾಸ್ತಿ ಆಗುತ್ತೆ. That is the first objective here. Understood? The first objective here. Understood or not? First objective.
Then the second objective is to correct the distortion weakness that may have crept in industrial sector as happened during the last 40 years. See, as I told you, to correct the distortions means just to overcome from the drawbacks of that 4 policies. 4 policies ಬಂದು ರೀ. ಇಂಡಸ್ಟ್ರಿಯಲ್ ಪಾಲಿಸಿ 1948 ಬಂತು, 56 ಬಂತು, 75 ಬಂತು, 88 ಬಂತು, ಅದಾದ್ಮೇಲೆ 90 ಬಂತು. ಹೌದಾ? ಎಲ್ಲ ಪಾಲಿಸೀಸ್ ಬಂದು. ಬಟ್ ಈ ಎಲ್ಲ ಪಾಲಿಸೀಸ್ ಅಲ್ಲಿ ನಾವೇನು ಅಚೀವ್ಮೆಂಟ್ ಮಾಡಿದ್ವಿ? ಸಕ್ಸಸ್ ಝೀರೋ. ನಮ್ಮಲ್ಲಿರುವಂಥ ರಿಸೋರ್ಸ್ನ ಯೂಸ್ ಮಾಡ್ಕೊಂಡು ನಮ್ಮಲ್ಲಿರೋ ಪ್ರಾಡಕ್ಟ್ನ ಸೆಲ್ ಮಾಡ್ತಿದ್ವಿ. ದಟ್ಸ್ ನಾಟ್ ಅ ಬಿಗ್ ಥಿಂಗ್. ನಾವು ಗ್ಲೋಬಲಿ ವರ್ಲ್ಡ್ ವೈಡ್ ಇರಲಿಲ್ಲ. ಒಂದು ಇಷ್ಟೆಲ್ಲ ಮಾಡಿದ್ರೆ 40 ಇಯರ್ಸ್ ವರೆಗೂ ನಮ್ಮ ಎಕನಾಮಿಕಲಿ ನಮ್ಗೆ ಗ್ರೋ ಆಗಲಿಲ್ಲ. ಗ್ರೋತ್ ಆಯ್ತು ನಮ್ಮ ಎಕನಾಮಿಕಲಿ ಇಲ್ಲ. ಪರ್ ಕ್ಯಾಪಿಟಲ್ ಇನ್ಕಮ್ ಹೆಚ್ಚಾಗಲಿಲ್ಲ. ಆ್ಯಂಡ್ ದ ನ್ಯಾಷನಲ್ ಇನ್ಕಮ್ ವೆರಿ ಸ್ಲೋ ಗ್ರೋ ಆಗ್ತಿತ್ತು, ಜಸ್ಟ್ ಟೂ ಸ್ಲೋ. ಅವಾಗಿನ ಜನ್ರೇಷನ್ಗೆ ಈಗಿನ ಜನ್ರೇಷನ್ ಕಂಪೇರ್ ಮಾಡಿರಿ ನೀವೇ. ಆಫ್ಟರ್ 1991 ಈಗ ನಿಮಗೆ ಸ್ಟೂಡೆಂಟ್ಸ್ ಇದ್ದೀರಿ, ನಿಮಗೆ ಪೂರ್ತಿಯಾಗಿ ರಿಸ್ಟ್ರಿಕ್ಷನ್ಸ್ ಹಾಕ್ರೆ ನೀವು ಕಾಲೇಜಿಗೆ ಬರ್ತೀರಿ. ಜಸ್ಟ್ ನೀವು ಮಾರ್ನಿಂಗ್ 9 to up to 5 ನೀವು ಕಾಲೇಜ್ನಾಗೆ ಇರಬೇಕು. ಕ್ಲಾಸ್ ಬಿಟ್ಟು ಎಲ್ಲೂ ಅಡ್ಡಾಡುವಂಗಿಲ್ಲ. ಈ ರೀತಿ ರಿಸ್ಟ್ರಿಕ್ಷನ್ಸ್ ಇತ್ತು. ಅಲ್ಲಿ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿ, ಮೊದಲಿನ ಇಂಡಸ್ಟ್ರಿಯಲ್ ಪಾಲಿಸಿಗೂ ಅದೇ ರೀತಿ ರಿಸ್ಟ್ರಿಕ್ಷನ್ಸ್ ಇತ್ತು. ಫಾರಿನ್ ಕಂಪನೀಸ್ ನಮ್ಮ ಇಂಡಿಯಾದಲ್ಲಿ ಎಂಟ್ರಿ ಆಗಬೇಕಂದ್ರೆ ಸೋ ಮೆನಿ ರಿಸ್ಟ್ರಿಕ್ಷನ್ಸ್ ಇತ್ತು. ಲೈಸೆನ್ಸಿಗೆ ಅನ್ನೋದು 3-4 ಪೇಜ್ ಇರ್ತಿದ್ವಿ. ಲೈಸೆನ್ಸಿಂಗ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಒಂದು ಲೈಸೆನ್ಸಿಂಗ್ ಫಾರ್ಮ್ ತುಂಬಬೇಕಂದ್ರೆ ಮಿನಿಮಮ್ 2 days ಬೇಕು ಅವಾಗ. ಯಾಕಂದ್ರೆ ಅಷ್ಟೊಂದು ಲೆಂದಿ ಪ್ರೊಸೆಸ್ ಅದು. ಲೈಸೆನ್ಸ್ ತಗೋಬೇಕಂದ್ರೆ ಪಾರ್ಲಿಮೆಂಟ್ ಬಿಲ್ ಪಾಸ್ ಆಗಬೇಕು, ಮೇನ್ ಪ್ರೆಸಿಡೆಂಟ್ ಪರ್ಮಿಷನ್ ಬೇಕು, ಅಥವಾ ಪ್ರೈಮ್ ಮಿನಿಸ್ಟರ್ ಪರ್ಮಿಷನ್ ಬೇಕು. ಆಮೇಲೆ ನಮ್ಮ ಗೌರ್ಮೆಂಟಲ್ಲಿ ನಮ್ಗೆ ಅವ್ರು ಎಲ್ಲಿ ಪ್ಲೇಸ್ ಕೊಡ್ತಾರೋ ಅಲ್ಲೇ ಬಂದು ರನ್ ಮಾಡ್ಬೇಕು ಬಿಸ್ನೆಸ್ಸು. ನಾವು ಯಾರಿಗೂ ಅಲೋ ಮಾಡ್ತಿಲ್ಲ ಫಾರಿನ್ ಇನ್ವೆಸ್ಟ್ಮೆಂಟ್ ಅಷ್ಟೇ. ಹೊರಗಡೆ ಅಂದ್ರೆ ನಾವು ಹೋಗಿ ಹೊರಗಡೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದ್ರೆ ಅದಕ್ಕೂ ಅವಕಾಶ ಇರಲಿಲ್ಲ. ಸೊ ಫಸ್ಟ್ ಇಲ್ಲಿ ಯಾವುದಕ್ಕೆ ಮೇಲೆ ಕಾನ್ಸಂಟ್ರೇಟ್ ಮಾಡೋದು? ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, FDI. See, that is the main source for our national income. One is the main source for the national income is agriculture. Who is Jetappa Navi? New admission. Okay, one is the main source for our country is agriculture. See, don't neglect the agriculture. Up to 40% ಇನ್ಕಮ್ ಜನರೇಟ್ ಆಗೋದು ಅಗ್ರಿಕಲ್ಚರ್ ಇಂದ್ರಿ ನಮ್ಮ ಇಂಡಿಯಾಕ್ಕೆ. ನ್ಯಾಷನಲ್ ಇನ್ಕಮ್ ಅಲ್ಲಿ 100% ನ್ಯಾಷನಲ್ ಇನ್ಕಮ್ ಅಂದ್ರೆ ಅದರಲ್ಲಿ ಮಿನಿಮಮ್ 40 to 50% ಇನ್ಕಮ್ ಜನರೇಟ್ ಆಗೋದು ಅಗ್ರಿಕಲ್ಚರ್ ಇಂದ. ಅದು ಬಿಟ್ಟರೆ ಆಲ್ಮೋಸ್ಟ್ 20% ವರೆಗೂ ಇನ್ಕಮ್ ಜನರೇಟ್ ಆಗೋದು FDI ಇಂದ. ಸೊ ಉಳಿದೆಲ್ಲ ಈ ರೀತಿ ಟ್ಯಾಕ್ಸ್ ಕಲೆಕ್ಷನ್ ಇಂದನೋ ಅಥವಾ ಪರ್ ಟ್ಯಾಕ್ಸ್ ಕಲೆಕ್ಷನ್, ಆಮೇಲೆ ಇಂಡಸ್ಟ್ರಿಯಲ್ ಪಾಲಿಸಿ ಅವ್ರು ತುಂಬುವಂಥ ಟ್ಯಾಕ್ಸ್ ಕಲೆಕ್ಷನ್, ರಿಜಿಸ್ಟ್ರೇಷನ್ ಫೀಸ್ ಇವೆಲ್ಲ ಕರೆಕ್ಟ್ ಆಗುತ್ತೆ. ಬಟ್ ನಾವು ಮೇನ್ ಸೋರ್ಸ್ ಅಂದ್ರೆ ಇವೆರಡೇ ಇಂಡಿಯಾಕ್ಕೆ. ಸೊ ಅವ್ರು FDI ಹೆಚ್ಚು ಮಾಡ್ಕೋಬೇಕಾಗಿತ್ತು. ನಮ್ಮಲ್ಲಿ ಯಾವುದೇ ರೀತಿ ಪ್ರಾಡಕ್ಟ್ನ ಸರಿಯಾಗಿ ಪ್ರೊಡಕ್ಷನ್ ಇಲ್ಲ, ಸರಿಯಾಗಿ ಇನ್ಕಮ್ ಇಲ್ಲ. ಅದಾದಮೇಲೆ ನಮ್ಮದು ಕಂಪ್ನೀಸ್ ಗ್ರೋತ್ ಇಲ್ಲ. ಸೊ ಓಕೆ, ಕಂಪ್ನೀಸ್ ಗುಡ್ ವಿಲ್ ಸರಿಗಿಲ್ಲ ಅಂದ್ರೆ ಯಾವ ಕಂಪ್ನಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ? ಒಂದು ಇನ್ವೆಸ್ಟ್ಮೆಂಟ್ ಮಾಡೋಕೆ ರೆಡಿ ಇದ್ರು ಅವರಿಗೆ 108 ರಿಸ್ಟ್ರಿಕ್ಷನ್ಸ್ ಇದ್ರೆ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರ? ನೋ ಒನ್ ವಿಲ್ ರೈಟ್. ಯಾರು ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಜಸ್ಟ್ ಇರಾಡಿಕೇಟ್ ದೀಸ್ 2 ಪಾಯಿಂಟ್ಸ್. 40 years ಇಂದಲೂ ಇದೇ ಬರ್ತಾ ಇತ್ತು. ಸೊ 40 years ಅಲ್ಲಿ ಏನೇನು ಡ್ರಾಬ್ಯಾಕ್ಸ್ ಆಯಿತು, ಏನೇನು ಮಿಸ್ಟೇಕ್ಸ್ ಆಯಿತು, ಅದನ್ನೆಲ್ಲನೂ ಇರಾಡಿಕೇಟ್ ಮಾಡೋದಕ್ಕೆ ಈ ಪಾಲಿಸೀಸ್ನ ಅಡಾಪ್ಟ್ ಮಾಡಿಕೊಂಡ್ರು. ವಾಟ್ ಇಟ್ ದ ನೆಕ್ಸ್ಟ್ ಒನ್ ಈಸ್ ಟು ಮೇಂಟೈನ್ ಎ ಸಸ್ಟೈನ್ಡ್ ಕ್ರಿಯೇಟಿವಿಟಿ ಆ್ಯಂಡ್ ಗೇನ್ಫುಲ್ ಎಂಪ್ಲಾಯ್ಮೆಂಟ್. ಎಸ್, ಎಂಪ್ಲಾಯ್ಮೆಂಟ್ ಜನರೇಷನ್. 40 years ವರೆಗೂ ಎಂಪ್ಲಾಯ್ಮೆಂಟ್ ಜನರೇಷನ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಯಾಕಂದರೆ ಅವ್ರು ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಹೋಗೇ ಇಲ್ಲ ಒಂದು. ಆಮೇಲೆ ಫಾರಿನ್ ಕಂಪ್ನೀಸ್ ಯಾವ ನಮ್ಮ ಕಂಟ್ರಿಗೆ ಬಂದೂ ಇಲ್ಲ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡೋದಕ್ಕೆ. ಇರುವಂಥ ಕಂಪ್ನೀಸಲ್ಲೇ ನಾವು ಜನರೇಷನ್ ಮಾಡಬೇಕು. ಇರುವಂಥ ಕಂಟ್ರೀಸ್, ಇರುವಂಥ ಪಬ್ಲಿಕ್ ಕಂಪ್ನೀಸು, ಪ್ರೈವೇಟ್ ಕಂಪ್ನೀಸ್ ಆಲ್ರೆಡಿ ಎಂಪ್ಲಾಯ್ಮೆಂಟ್ ಫುಲ್ ಆಗಿತ್ತು. ಅವಾಗ ಗೌರ್ಮೆಂಟ್ ಜಾಬ್ ಅನ್ನೋದು ಈಸಿಯಾಗಿ ಸಿಗ್ತಿತ್ತು. ಈಗ ಸಿಗುತ್ತೆ ಗೌರ್ಮೆಂಟ್ ಜಾಬ್ ಈಸಿಯಾಗಿ. ಅವಾಗ ಆಲ್ಮೋಸ್ಟ್ ಅವ್ರು 10th ಫೇಲ್ ಆದರೂ ಈಗ ಗೌರ್ಮೆಂಟ್ ಜಾಬ್ ಆಗ್ತಿತ್ತು. ಸೆಕೆಂಡ್ ಇಯರ್ ಮುಗಿದು ಅವ್ರಿಗೆ, ಅದು ಸೆಕೆಂಡ್ ಇಯರ್ ಮುಗಿದ ಅಂದರೆ ಹೈ ಕ್ವಾಲಿಫಿಕೇಶನ್ ಅದು. ಅವಾಗ ಈಸಿಯಾಗಿ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಸಿಗ್ತಿತ್ತು. ಬಟ್ ಈಗ ಯಾವಾಗ ಪಾಲಿಸೀಸ್ ಯಾವ ರೀತಿ ಚೇಂಜಸ್ ಆಗ್ತಾ ಹೋಯ್ತು ಅವಾಗ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಅನ್ನೋದು ಕ್ರಿಯೇಟ್ ಆಗ್ತಾ ಹೋಯ್ತು. ಜಸ್ಟ್ ಬಿಕಾಸ್ ಆಫ್ ಇನ್ಕ್ರೀಸಿಂಗ್ ಇನ್ ದ ಪಾಪ್ಯುಲೇಷನ್. ಯಾವ ರೀತಿ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಹೋಯ್ತು ಅದೇ ರೀತಿ ನಮ್ಮಲ್ಲಿ ಪ್ರಾಬ್ಲಮ್ಸ್ ಹೆಚ್ಚಾಗ್ತಾ ಹೋಯ್ತು. ಪಾಪ್ಯುಲೇಷನ್ ಜಸ್ಟ್ ಹೈ ಪಾಪ್ಯುಲೇಟೆಡ್ ಕಂಟ್ರೀಸ್ ಅಂದರೆ ಯಾವ್ರಿ ವರ್ಲ್ಡ್ ವೈಡ್ ಅಲ್ಲಿ
ಚೀನಾ ಇನ್ ಇಂಡಿಯಾ ಕಾಂಪಿಟೇಷನ್ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ, ನ್ಯಾಷನಲ್ ಇನ್ಕಮ್ ಜಾಸ್ತಿ ಆಗುತ್ತಿಲ್ಲ ಗೊತ್ತಿಲ್ಲ, ಬಟ್ ಪಾಪ್ಯುಲೇಷನ್ ಮಾತ್ರ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ನಮಗೆ. ಹೌದ್ರಿ, ಈ ವರ್ಷ ನಮ್ಗೆ 135 crore, ನೆಕ್ಸ್ಟ್ ಇಯರ್ 136 crore ಆಗುತ್ತೆ. ಕಾಂಪಿಟೇಷನ್ ಮ್ಯಾಗೆ ನ್ಯಾಷನಲ್ ಇನ್ಕಮ್ ಅವ್ರು ಮಾಡ್ತೀವಲ್ಲ ಗೊತ್ತಿಲ್ಲ, ಬಟ್ ಪಾಪ್ಯುಲೇಷನ್ ಮಾತ್ರ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಆಗುತ್ತೆ. ಈಗ ಆಲ್ಮೋಸ್ಟ್ ಎಷ್ಟಾದ್ರೆ 137 ಅದ crore, 137 135 crore ಪರ್ 1 minute ಒಂದು ಚೈಲ್ಡ್ ಬರ್ತ್ ಆಗುತ್ತೆ ಇಂಡಿಯಾದಲ್ಲಿ. ಎಕನಾಮಿಕ್ಸ್ ಕಲಾಗತ್ತಿರಲ್ರಿ, 135 ಎಕನಾಮಿಕ್ಸ್ ಅಲ್ಲಿ ಕಲಾಗತ್ತಿರಲ್ಲ ಎಂಪ್ಲಾಯ್ಮೆಂಟ್ ಪಾಪ್ಯುಲೇಷನ್ ಬಗ್ಗೆ. ಸೊ ಈ ರೀತಿ ಪಾಪ್ಯುಲೇಷನ್ ಇದ್ದಾಗ ಎಂಪ್ಲಾಯ್ಮೆಂಟ್ ಜನರೇಷನ್ ಅನ್ನೋದು ಡಿಫಿಕಲ್ಟ್. ಸೊ ನಾವು ಅಕಸ್ಮಾತ್ ಬೇರೆ ಫಾರಿನ್ ಕಂಪ್ನೀಸ್ಗೆ ಬಂದು ನಮ್ಮ ಕಂಟ್ರಿಯಲ್ಲಿ ಅಲೋ ಮಾಡಿದ್ರೆ, ನಮ್ಮಲ್ಲಿರುವಂಥ ಒಂದು ರೂಲ್ಸ್ ಹಾಕ್ತಾರೆ, ಯಾವುದೇ ಕಂಪ್ನಿಗೆ ಹೋಗ್ರಿ, ಯಾವುದೇ ಕಂಟ್ರಿಗೆ ಹೋಗ್ರಿ, ಬೇರೆ ಕಂಟ್ರಿಲಿ ನಾವು ನಮ್ದು ಬಿಸ್ನೆಸ್ ಸೆಟಪ್ ಮಾಡ್ಬೇಕಂದ್ರೆ ಲೋಕಲೈಟ್ಸಿಗೆ ಇರುವಂಥ ಅಲ್ಲಿ ಪೀಪಲ್ಗೆ ಮಾತ್ರ ಎಂಪ್ಲಾಯ್ಮೆಂಟ್ ಕೊಡಬೇಕು ಅನ್ನೋದೊಂದು ರೂಲ್ಸ್ ಹಾಕ್ತಾರೆ. ಸೊ ಆ ರೂಲ್ಸ್ನ ಇಲ್ಲಿ ಅಪ್ಲೈ ಮಾಡಿಕೊಂಡು ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಟ್ರೈ ಮಾಡಿದ್ರು. Understood these 4 points, these 3 points. Next one, to attain technological dynamic and international competitiveness. See, ನಾನು ಆಲ್ರೆಡಿ ಹೇಳಿದೆ ಫಾರಿನ್ ಕಂಪ್ನೀಸು ಟೆಕ್ನಾಲಜಿನ ಜಾಸ್ತಿ ಅಡಾಪ್ಟ್ ಮಾಡ್ಕೋತಾ ಇದ್ರು ಅಂತ. ಈ ಇಂಡಿಯಾದಲ್ಲಿ ಮೊದಲು ಯಾವ ರೀತಿ ಕಾನ್ಸೆಪ್ಟ್ ಇತ್ತು, ಮ್ಯಾನ್ ಪವರ್ ಅನ್ನೋ ಕಾನ್ಸೆಪ್ಟ್ ಇತ್ತು. ಯಾಕಂದ್ರೆ ನಮ್ದು ಇರೋದು ಹ್ಯೂಜ್ ಪಾಪ್ಯುಲೇಷನ್ ಕಮ್ಮಿ, ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಮ್ಯಾನ್ ಪವರ್ ಮೇಲೆ ಜಾಸ್ತಿ ಡಿಪೆಂಡೆಂಟ್ ಇತ್ತು. ಬಟ್ ಫಾರಿನ್ ಕಂಪ್ನೀಸ್ ಎಲ್ಲ ಮ್ಯಾನ್ ಪವರ್ ಮೇಲೆ ಡಿಪೆಂಡೆಂಟ್ ಇರಲಿಲ್ಲ. ದೇ ಯೂಸ್ ಟು ಬಿಲೀವ್ ಆನ್ ಮಷೀನ್ಸ್, ದ ಟೆಕ್ನಾಲಜಿ. ಅದು ಯಾಕಂದರೆ ಅವರಲ್ಲಿ ಪಾಪ್ಯುಲೇಷನ್ ಕಮ್ಮಿ ಇರ್ತಾ ಇತ್ತು. ಸೊ ಹೊಸ ಮಷೀನ್ ಪ್ರೊಡ್ಯೂಸ್ ಮಾಡ್ತಾ ಇದ್ರು, ಇನ್ವೆನ್ಷನ್ ಮಾಡಿ ಅದೇ ಮಷೀನ್ ಮೇಲೆ ಡಿಪೆಂಡೆಂಟ್ ಆಗ್ತಿದ್ರು. ಬಟ್ ಇಂಡಿಯಾ ಅನ್ನೋ ಕಂಪ್ನಿಲಿ ಮ್ಯಾನ್ ಪವರ್ ಮೇಲೆ ಜಾಸ್ತಿ ನಂಬಿಕೆ, ಅಲ್ಲಿ ಮ್ಯಾನ್ ಪವರ್ ಮೇಲೆ ಡಿಪೆಂಡೆಂಟ್ ಭಾಳ ಇದ್ವಿ ನಾವು. ಸೊ ನಾವು ಯಾವುದೇ ರೀತಿ ಮೇಲೆ ಟೆಕ್ನಾಲಜಿನ ಈಸಿಯಾಗಿ ಅಡಾಪ್ಟ್ ಮಾಡ್ಕೊಂಡು ರೆಡಿ ಇರಲಿಲ್ಲ ನಾವು. ಬಟ್ ಈ ಫಾರಿನ್ ಕಂಪ್ನೀಸ್ ಬಂದ್ಮೇಲೆ ಯಾವಾಗ ನಮ್ಗೆ ಅರ್ಥ ಆಯಿತು, ಸೊ ಮ್ಯಾನ್ ಪವರಿಂದಲೂ ನಮ್ಗೆ ನ್ಯಾಷನಲ್ ಇನ್ಕಮ್ ಓವರ್ ಮಾಡೋಕ್ಕೆ ಆಗಲ್ಲ ಅನ್ನೋದು ಯಾವ ನಮ್ಮ ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ, ಅವಾಗ ಏನು ಮಾಡಿದ್ರು, ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೋದಕ್ಕೆ ಟ್ರೈ ಮಾಡಿದ್ರು. ಸೊ ಆ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೋದಕ್ಕೆ ಒನ್ ಥಿಂಗ್ ಈಸ್ ನಮ್ಮ ಹತ್ರ ನಾಲೆಜ್ ಇರಲಿಲ್ಲ. ಆ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೋದಕ್ಕೆ ನಮ್ಮ ಹತ್ರ ನಾಲೆಜ್ ಇರಲಿಲ್ಲ ಆ ಟೆಕ್ನಾಲಜಿ ಬಗ್ಗೆ. ಈಗ ನಿಮ್ಗೆ ಸಡನ್ ಆಗಿ ನೀವು ಈಗ ಕಾಮರ್ಸ್ ಸ್ಟೂಡೆಂಟ್ಸ್ ಇದ್ದೀರಿ, ಓಕೆ, ನಿಮ್ಗೆ ಹೋಗಿ CET ನಿಮ್ಮ ನೆಕ್ಸ್ಟ್ PG ಹೋಗ್ಬೇಕಂದ್ರೆ ನಿಮ್ಗೆ CET ಬರಿಬೇಕು ಅಂತ ಹೇಳ್ತಾರೆ, ಬರಿಬೇಕಂತ ಹೇಳ್ತಾರಲ್ಲ, ಬೇಗ ಹೋಗ್ಬೇಕಂದ್ರೆ CET ಬರಬೇಕು, PG CET ಅಟೆಂಡ್ ಮಾಡ್ಬೇಕಂತ ಹೇಳ್ತಾರೆ. ಬಟ್ ನೀವು ಸಡನ್ ಹೋಗಿ ಇವತ್ತು ನಾಳೆ ಎಕ್ಸಾಮ್ ಅದೇ ಇವತ್ತು ಹೋಗಿ ಬರೀದ್ರೆ ನಿಮ್ಗೆ ಆಗತ್ರಿ? ಯಾಕಂದ್ರೆ ನಿಮ್ಗೆ CET ಬಗ್ಗೆ ನಾಲೆಜೇ ಇಲ್ಲ, ಅದರಲ್ಲಿ ಯಾವ ಕಾನ್ಸೆಪ್ಟ್ ಇರುತ್ತೆ, ಯಾವ ಲೆಸನ್ಸ್ ಇರುತ್ತೆ, ಏನೂ ಗೊತ್ತಿಲ್ಲ. ಬಟ್ ಅದೇ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಬಂದು ನಿಮ್ಗೆ ಈ ರೀತಿ ಅದ ಅಂತ ನಿಮ್ಗೆ ಟ್ರೈನಿಂಗ್ ಕೊಟ್ಟರೆ ಯು ಕ್ಯಾನ್ ರೈಟ್. ಅದೇ ಪಾಲಿಸಿ ಇಲ್ಲಿ ಅಡಾಪ್ಟ್ ಮಾಡಿಕೊಂಡು ಈಗ ಬಂದು ಅವರು ಬೇರೆ ಫಾರಿನ್ ಕಂಪ್ನೀಸ್ ಬಂದು ಇದು ನಿಮ್ದು ಹೊಸ ಟೆಕ್ನಾಲಜಿ ಇದಾವೆ, ಈ ಟೆಕ್ನಾಲಜಿ ಪ್ರಕಾರ ನೀವು ನಿಮ್ಮ ಕಂಪ್ನಿನ ಸ್ಟಾರ್ಟ್ ಮಾಡಿ, ಅಥವಾ ಈ ಟೆಕ್ನಾಲಜಿನ ನೀವು ನಿಮ್ಮ ಕಂಪ್ನಿಗೆ ನಿಮ್ಮ ಪ್ರಾಡಕ್ಟ್ಸ್ ಮೇಲೆ ಅಡಾಪ್ಟ್ ಮಾಡ್ಕೊರಿ, ಇದರಿಂದ ನಿಮ್ಗೆ ಪ್ರಾಫಿಟ್ ಆಗುತ್ತೆ, ಒಂದು ವರ್ಕ್ ಲೋಡ್ ಕಮ್ಮಿ ಆಗುತ್ತಾ, ಪ್ರಾಫಿಟ್ ಆಗುತ್ತೆ ಅಂತ. ಸೊ ಅವ್ರು ಬಂದು ಟ್ರೈನಿಂಗ್ ಕೊಟ್ಟ ಮೇಲೆ ವಿ ಕ್ಯಾನ್ ಸ್ಟಾರ್ಟ್. ಸೊ ಅದಕ್ಕೋಸ್ಕರ ಬೇರೆ ಕಂಪ್ನೀಸ್ಗೆ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೋದಕ್ಕೋಸ್ಕರ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ 1991ನ ತೊಗೊಂಡು ಬಂದಿದ್ದು. ಸೊ ಅಂಡರ್ಸ್ಟುಡ್ ಹಿಯರ್ ಅಪ್ ಟು ಆಬ್ಜೆಕ್ಟಿವ್ಸ್, ಅಂಡರ್ಸ್ಟುಡ್ ಹಿಯರ್? Any doubts? Everyone understood here? Understood or not? So, in our next class, we will discuss about the features of New Industrial Policy 1991. Okay? So, have a nice day and be attended for seat. ನಿಮ್ಮ ಸ್ಟ್ರೆಂತ್ ಮತ್ತೆ ಪೂರ್ತಿ ಲೋ ಆಗತ್ತೆ ರೀ, ಜಸ್ಟ್ 28 to 26 ಈ ರೀತಿ ನಡೆಯಲ್ಲ. ನೆಕ್ಸ್ಟ್ ಕ್ಲಾಸಲ್ಲಿ ಮಿನಿಮಮ್ 30 to 33 ಸ್ಟ್ರೆಂತ್ ಬೇಕು ನಿಮ್ಮದು. ಓಕೆ, ನಿಮ್ಮ ಫ್ರೆಂಡ್ಸಿಗೆಲ್ಲ ಇನ್ಫಾರ್ಮ್ ಮಾಡಿರಿ. ನ್ಯೂ ಇಯರ್ ಬಂದಂಥ ಪಾರ್ಟಿಗೆ ಹೋದೆ, ಕ್ಲಾಸ್ ಅಟೆಂಡ್ ಮಾಡಿಬಿಟ್ಟೆ, ನ್ಯೂ ಇಯರ್ ಸೆಲೆಬ್ರೇಷನ್ ಬ್ಯುಸಿ ಆಗಿದ್ದೆ, ಇವೆಲ್ಲ ರೀಸನ್ಸ್ ಬೇಡ. ಓಕೆ, ಹ್ಯಾವ್ ಅ ನೈಸ್ ಡೇ.